ಹಲೋ, ಹಾಯ್, ನಮಸ್ತೆ, ನಮಸ್ತೆ. ಹಾಂ, ಈಗ ಇವರು ಆಟಿಸ್ಟಿಕ್ ಚೈಲ್ಡ್ ಬಗ್ಗೆ ನಾನು ಇನ್ನಷ್ಟು ಹೆಚ್ಚು ಮಾಹಿತಿ ಮತ್ತು ಅವರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು, ಹೇಗೆ ನಾವು ಮನೆಯಲ್ಲೇ ಅವ್ರನ್ನ ಕೆಲವು ವಿಚಾರಗಳಲ್ಲಿ ಅವ್ರನ್ನ ತೊಡಗಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿರುವಂಥ ಸಾಮಾನ್ಯವಾಗಿರುವಂಥ ವಿಚಾರ. ಸೊ ಅವ್ರಿಗೆ ಸಾಧ್ಯವಾದಷ್ಟು ಕೆಲಸನ ಹಚ್ಕೋತಿರ್ಬೇಕು ನೀವು. ಈಗ ನೋಡಿ, ಹೆಂಗೆ ಇಕ್ಕೋತಾರೆ ಪ್ರಣವ್, ತೋರಿಸು ನೋಡೋಣ. ಬಾಚಣಿಗೆ ಎಲ್ಲಿದೆ? ಬಾಚಣಿಗೆ ತೋರಿಸು, ತೋರಿಸು. ಬಾಚ್ಕೋ, ಬಾಚ್ಕೋ. ಸೊ ಈ ರೀತಿಗೆಲ್ಲ ಅವ್ರಿಗೆ ಆ್ಯಕ್ಟಿವಿಟೀಸ್ ಮಾಡ್ಲಿಕ್ಕೆ ಕಲಿಸ್ಬೇಕು. ಅವ್ರಿಗೆ ಬಟನ್ಸ್ ಹಾಕ್ಕೊಳ್ಳಿಕ್ಕೆ ಮತ್ತು ಶರ್ಟನ್ನು ಇವ್ರಿಗೆ ನೋಡಿ ಸಿಂಪಲಿ ಏನಿಲ್ಲ, ಖಾಲಿ ಕೊಡಿಸ್ಲೇಬಾರ್ದು. ತುಂಬ ಬ್ರೈನ್ ಆ್ಯಕ್ಟಿವ್ ಮಾಡಿಸ್ತಾ ಇರಬೇಕು. ತುಂಬ ಕೆಲಸಗಳನ್ನು ಅವ್ರ ಕಡೆಯಿಂದ ಮಾಡಿಸ್ತಾ ಇರಬೇಕು. ಬೇರೆ ಬೇರೆದು ನೀವು ಅಡುಗೆ ಮನೆ ಕೆಲಸ ಇರ್ಬೋದು, ಮತ್ತೊಂದು ಇರ್ಬೋದು, ಆ ಥರದ್ದೆಲ್ಲ. ಸೊ ಗ್ಯಾಸು ಮತ್ತು ಏನಿಲ್ಲ, ಸ್ವಲ್ಪ ಚಾಕು ಹೆಚ್ಚೋದು ಇಂಥದ್ದೆಲ್ಲ ಸ್ವಲ್ಪ ಅವ್ರಿಗೆ ಕೊಡದೇ ಇರೋದು ಭಾಳ ಉತ್ತಮ. ಸೊ ಇವ್ರಿಗೆ ಬೇರೆ ಪಾತ್ರೆ, ತೊಳೆದಿಟ್ಟಿರೋ ಪಾತ್ರೆ ಅದನ್ನು ತಂದು ಕೊಡು ಅಂತ ಹೇಳೋದು. ಮತ್ತು ಈ ರೀತಿಗೆ ಅವ್ರಿಗೆ ಕೆಲಸ ಆಗ್ತಾಯಿದ್ರೆ ಅವರು ಅದರಲ್ಲಿ ತೊಡಗ್ತಾರೆ. ಮತ್ತು ಅವರಲ್ಲಿರುವ ಅಗ್ರಿವೇಷನ್ ಏನಿರುತ್ತೆ, ಅವ್ರು ನಗೋದು ಮತ್ತು ಅವ್ರು ಸಿಟ್ಟಾಗೋದು, ಅವ್ರು ತುಂಬ ಕೋಪಗೊಳ್ಳುವಂಥದ್ದು, ತುಂಬ ಅಳುವಿಕೆ ಆಗುವಂಥದ್ದು, ತುಂಬ ಕಿರಿಕಿರಿ ಮಾಡ್ತಾ ಇರ್ತಕ್ಕಂಥದ್ದು, ಪದೇ ಪದೇ ಮಾಡಿದ್ದನ್ನೇ ಮತ್ತೆ ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದೆಲ್ಲ ಈ ಆರ್ಟಿಸ್ಟಿಕ್ ಚೈಲ್ಡಲ್ಲಿ ತುಂಬ ಇರುತ್ತೆ. ಇವರು ಡೈರೆಕ್ಟ್ ಕಾಂಟ್ಯಾಕ್ಟನ್ನು ಕೊಡೋಲ್ಲ, ಕಣ್ಣಿಗೆ ಕಣ್ಣಿಟ್ಟು ನೋಡೋಲ್ಲ. ಪ್ರಣವ್ ಫಸ್ಟ್ ಇವ್ರನ್ನ ಅಟೆನ್ಷನ್ ತರೋದೇ ಭಾಳ ಇಂಪಾರ್ಟೆಂಟ್. ಅವ್ರಿಗೆ ಸಂಬಂಧಪಟ್ಟಿದ್ದು ನಾನು ಅದಕ್ಕೆ ನೋಡಿ ಗೊಂಬೆ ಮತ್ತು ಏನಿಲ್ಲ, ಅವನಿಗೆ ಬೇರೆ ಬೇರೆ ವಿಚಾರಗಳನ್ನು ನಾನು ಇಟ್ಟಿರ್ತೀನಿ. ಹಾಗೆ ಇದು ಮಾಡ್ತಾರೆ. ಪೌಡ್ರ್ ಹಚ್ಕೋ ಪ್ರಣವ್, ಪೌಡರ್ ಹಚ್ಕೋ. ಹೆಂಗೆ ಹಚ್ಕೋತಾರೆ? ತೋರಿಸು. ಈ ರೀತಿಗೆ ನೀವು ಇವನ್ನೆಲ್ಲ ಕೊಟ್ಟು ಅವ್ರಿಗೆ ಮಾಡಿಸ್ತಾ ಇರಬೇಕು. ಆಗಾಗ ಪದೇ ಪದೇ ಹೇಳ್ತಾ ಇರಬೇಕು. ನೋಡಿ, ಒಂದು ವಿಚಾರ ನೀವು ಸ್ಪಷ್ಟಪಡಿಸ್ಕೊಳ್ಳಿ, ಇವರ ಹಿಂದೆ ನಾವು ಬೆನ್ನು ಹತ್ತಲೇಬೇಕು. ಇದು ಒಂದು ನಿತ್ಯ ಜೀವನದ ಕೆಲಸ ಅನ್ನೋ ಹಾಗೆ, ಒಂದು ಪಾರ್ಟ್ ಆಫ್ ಲೈಫ್ ಅನ್ನೋ ಹಾಗೆ ನಾವು ಮಾಡಲೇಬೇಕಾಗುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರು ಒನ್ ಬೈ ಒನ್ ನಮ್ಮ ಮನೆಯಲ್ಲಿ ನೋಡಿ, ನಾವು ಇರೋದೇ ಇಬ್ಬರು, ಇನ್ನೊಬ್ಬರು ಇವಳ ತಂಗಿ ಇದ್ದಾಳೆ. ಸೊ ಇವ್ರು 4 ಜನ. ಸೊ ಸ್ವಲ್ಪ ತಂಗಿನೂ ಟ್ರೈನಪ್ ಮಾಡ್ತಾಳೆ, ಮತ್ತು ಏನಿಲ್ಲ ಇವ್ರ ಅಮ್ಮನೂ ಟ್ರೈನಪ್ ಮಾಡ್ತಾರೆ, ಮತ್ತು ನಾನು ಕೂಡ ಟ್ರೈನಪ್ ಮಾಡ್ತಾಯಿರ್ತೀನಿ. ಪರ್ಸ್ನಲಿ ಅವನು ಕೂಡ ಮಾಡ್ತಾರೆ. ಸ್ವಲ್ಪ ಸಾವಧಾನವಾಗಿ ಇವ್ರನ್ನ ಬಿಡಲೇಬಾರ್ದು, ಯಾಕಂದರೆ ಅವರು ಒಬ್ಬಂಟಿ ಅಲೋನಾಗಿದ್ದರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಆಮೇಲೆ ಕೆಲವು ಮಸಾಜುಗಳನ್ನು, ಎಕ್ಸಸೈಜ್ಗಳನ್ನು ಹೇಳ್ತೀನಿ, ಅದನ್ನು ಮಾಡಿ ದಯವಿಟ್ಟು ಅಂತ ಹೇಳ್ತೀನಿ. ತೋರಿಸ್ತೀನಿ ನಾನು ನಿಮಗೆ. ಈ ಥರದ್ದು ಒಂದು ಸಿಗುತ್ತೆ ನಿಮಗೆ. ಇದು ಅಕ್ಯುಪಂಕ್ಚರ್ ಪಾಯಿಂಟ್ಗಳನ್ನು ಎದುರು ಮಾಡುವಂಥದ್ದು. ಈಗ ನೋಡಿ, ನಾನು ಮಾಡಿ ತೋರಿಸ್ತೇನೆ. ಸೊ ಬೆನ್ನಿಗೆ ಈ ಥರ ಎಲ್ಲ ಅವ್ರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಈ ಥರ ಇರುತ್ತಲ್ವ, ಈ ಥರ ಎಲ್ಲ ಬೆನ್ನಿಗೆ, ಆಮೇಲೆ ತಲೆಗೆ, ಸ್ವಲ್ಪ ತಲೆಗೆ ಹೀಗೆ ಮಾಡ್ತಾಯಿದ್ರೆ, ಆಮೇಲೆ ಕೈಗಳಿಗೆ ಈ ಥರದ ಮಸಾಜ್ಗಳನ್ನು ಮಾಡ್ತಾಯಿದ್ರೆ ಭಾಳ ಅವರಲ್ಲಿ ಆ್ಯಕ್ಟಿವ್ ಆಗ್ತದೆ. ನೋಡಿ, ಅದೇ ಚೇಂಜಸ್ ನಿಮ್ಗೆ ಕಾಣ್ತಾ ಇರ್ತದೆ. ನಿಮಗೆ ಇದನ್ನು ಆಗಲ್ಲ, ಇಂಥದ್ದು ಕೊಳ್ಳಿಕ್ಕೆ ಆಗಲ್ಲ, ಅಥವಾ ನೀವು ಬೇಡ ಅಂತ ಅನ್ನಿಸ್ತು ಅಂದರೆ, ಸೊ ನೀವು ಏನು ಮಾಡ್ಬೋದು, ಈ ಪಾಯಿಂಟಲ್ಲಿ ಅಕ್ಯುಪಂಕ್ಚರ್ ಮಾಡಿ, ಈ ಪಾಯಿಂಟಲ್ಲಿ ಮತ್ತು ಈ ಪಾಯಿಂಟಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಈ ಪಾಯಿಂಟಲ್ಲಿ ಮಾಡೋದ್ರಿಂದ ಬ್ರೈನಲ್ಲಿ ತುಂಬ ವರ್ಕ್ ಮಾಡುತ್ತೆ. ಸೊ ಇದನ್ನೆಲ್ಲ ನೀವು ಮಾಡ್ತಾಯಿದ್ರೆ, 1-2 ನಿಮಿಷ, 5 ನಿಮಿಷ ಈ ಥರ ಮಾಡ್ತಾಯಿದ್ರೆ, ಸೊ ಅದನ್ನು ಮಾಡ್ಬೋದು. ಆಮೇಲೆ ನೋಡಿ, ಅದೇ ಈ ಥರ ತಲೆ ಲವರ್ಸುವಂಥದ್ದು. ಸೊ ಈ ಥರ ನಿಧಾನವಾಗಿ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಕಾಮ್ ಡೌನ್ ಆಗುತ್ತೆ, ಮತ್ತು ಅವ್ರ ತಲೆ ಬ್ರೈನಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಸೊ ಒಂದು ರೀತಿಯಲ್ಲಿ ಶಾಂತವಾಗ್ತಾರೆ. ಇವೆಲ್ಲ ಇರುತ್ತೆ. ಆಮೇಲೆ ಈ ಥರ ಕೈಯನ್ನು ತೊಗೊಂಡು ಮಸಾಜ್ ಮಾಡೋದು ಈ ಥರ ಇದೆ. ಕೈ ಸೀದಾ ಮಾಡು, ಸ್ಟ್ರೇಟ್ ಮಾಡು, ಹಿಂಗೆ ಬಿಡು. ಬಿಡು. ಹೀಗೆ ಇವೆಲ್ಲ ಕೈಯನ್ನು ನವರ್ಸೋದು. ಆಮೇಲೆ ನಿಧಾನವಾಗಿ ಈ ಥರದ ಏನಂದರೆ, ನಿಧಾನವಾಗಿ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಈ ಥರದ್ದೆಲ್ಲ ಮಸಾಜ್ ಅವ್ರಿಗೆ ಮಾಡ್ತಾಯಿದ್ರೆ ಭಾಳ ಒಳ್ಳೆಯದಿರುತ್ತೆ. ಇದರಿಂದ ಬಹಳಷ್ಟು ಉಪಯೋಗ ಇದೆ. ಇವನ್ನೆಲ್ಲ ನೀವು ಮನೆಯಲ್ಲೇ ಮಾಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವನ್ನ ತುಂಬ ಸಿಂಪಲ್ ಆಗಿರುವಂಥ ವಿಚಾರ. ಇವು ಮನೆಯಲ್ಲೇ ಮಾಡಿ ನಿತ್ಯ ನಾನು ಬೇರೆ ಬೇರೆದನ್ನು ಕಲಿಸ್ಕೊಡ್ತೀನಿ. ಹಾಗೆ ಇದು ಒಂದು ಎಕ್ವಿಪ್ಮೆಂಟ್ಸ್ ಇದೆ, ಇದು ಕೂಡ ಹಾಗೆ ಅಕ್ಯುಪಂಕ್ಚರ್ ಪಾಯಿಂಟನ್ನು ಪ್ರೆಶ್ ಮಾಡೋದು. ಅದೇ ಈ ರೀತಿಗೆ ನೀವು ಪ್ರೆಶ್ ಮಾಡಿದರೆ ಏನಾಗುತ್ತೆ, ಅವ್ರಿಗೆ ಮಾಡ್ಲಿಕ್ಕೆ ಕೊಡಬೇಕು. ಸ್ವಲ್ಪ ಟೈಟ್ ಇರುತ್ತೆ. ಸೊ ನಿಧಾನಕ್ಕೆ ಮಾಡ್ತಾರೆ ಅವ್ರು. ಮಾಡು ಪ್ರಣವ್, ಇದನ್ನು ಅವತ್ತು ಹೀಗೆ ಒತ್ತು ಇಲ್ಲಿ ತೋರಿಸು, ಒತ್ತು ಜೋರಾಗಿ ಅವತ್ತು ಹೀಗೆ ಅವ್ರಿಗೆ ತೋರಿಸ್ಬೇಕು ಸ್ವಲ್ಪ. ಸೊ ಅದನ್ನು ತೋರಿಸೋದ್ರಿಂದ ಏನಾಗುತ್ತೆ, ಇದನ್ನೆಲ್ಲ ಒತ್ತೋದ್ರಿಂದ ಆ ಬಿಂದುಗಳು ಏನೆಲ್ಲ ಇದು ಆಗುತ್ತೆ, ಅವ್ರ ಕೈಯಲ್ಲಿ ನರ್ವ್ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇವತ್ತು ಈ ವಿಲಾಗನ್ನು ಮಾಡಿದ್ದೀನಿ. ಸೊ ಇದರ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ,
ನಾನು ನಿಮ್ಗೆ ಹೇಳಬೇಕು ಅಂದಿರೋದು, ಜನಸಾಮಾನ್ಯರು ಇವತ್ತೇನಿಲ್ಲ ತುಂಬ ಪರಿಪಾಟ್ಲುಗಳನ್ನು ಪಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಪೇರೆಂಟ್ಸ್ಗಳು ಕಷ್ಟಪಡ್ತಾ ಇದ್ದಾರೆ, ಕುಟುಂಬದವ್ರು ಕಷ್ಟಪಡ್ತಾ ಇದ್ದಾರೆ. ವಾಟ್ ಟು ದ ನೆಕ್ಸ್ಟ್ ಅಂದರೆ ಇವರು ಮುಂದಿನ ಜೀವನ ಹೇಗಿದೆ ಏನಿದೆ ಅನ್ನೋ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ನಾವೆಲ್ಲ ಏನೋ ಒಂದು ಮಾಡ್ಕೊಂಡಿದ್ದೆವು, ಕಲಿದೇ ಇದ್ದರೆ ಏನೋ ಒಂದು ಮಾಡ್ಬೋದು, ಮತ್ತೊಂದು ಏನೋ ಮಾಡ್ಬೋದು, ಹೀಗೆ. ಸೊ ಇವ್ರಿಗೇನು ಜ್ಞಾನವೇ ಇಲ್ಲ, ಈ ಪ್ರಪಂಚದ ಅರಿವೇ ಇಲ್ಲ ಅವ್ರಿಗೆ. ಸೊ ಇಂಥವ್ರಿಗೆ ನಾವು ಈ ರೀತಿ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಟ್ರೈನ್ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಇಂಥದ್ದೊಂದು ಸೆಂಟ್ರ್ ಮಾಡಬೇಕು, ಅದು ಏನಿಲ್ಲ ಎಲ್ರಿಗೂ ದೊರಕಬೇಕು, ಸಾಮಾನ್ಯ ಜನರಿಗೆ ಅದು ಕಟ್ಟ ಕಡೆಯ ಮನುಷ್ಯರಿಗೂ ಕೂಡ ತಲುಪಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇದರ ಸೆಂಟ್ರ್ ಕೂಡ ಅವ್ರಿಗೆ ಮುಂದಿನ ಫ್ಯೂಚರ್ ಬಗ್ಗೆ ಏನಾದರೂ ಒಂದು ಕಲಿಕೆ ಆಗಬೇಕು, ಅವರೇ ಆ ಕಲಿಕೆಯೊಂದಿಗೆ ಗಳಿಕೆ ಕೂಡ ಆಗಬೇಕು, ಅವ್ರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನೋದೇ ನನ್ನ ಚಾಲೆಂಜಿಂಗ್ ಮತ್ತು ನನ್ನ ಮಗನ ಚಾಲೆಂಜಿಂಗ್. ಹಾಗಾಗಿ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ದಯವಿಟ್ಟು ನಿಮಗೆ ವಿನಂತಿ ಮಾಡಿಕೊಡ್ತಾ ಇಲ್ಲ. ಸೊ ಮಾಡಿ, ಇದರಿಂದ ಭಾಳ ಉಪಯೋಗ ಆಗುತ್ತೆ. ಅಟ್ಲೀಸ್ಟ್ ನೀವು ಇದನ್ನು ಶೇರ್ ಮಾಡಿ. ಇದನ್ನು ಶೇರ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಜನಕ್ಕೆ ತಲುಪುತ್ತೆ, ರೀಚ್ ಆಗಬೇಕು. ಯಾಕಂದರೆ ಸಾಮಾನ್ಯರಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕು, ಅರಿವಾಗಬೇಕು. ಈ ಒಂದು ಅವೇರ್ನೆಸ್ಸನ್ನು ಏನೆಲ್ಲ ಚೇಂಜ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಅವೇರ್ನೆಸ್ ಮೂಡಿಸ್ಬೇಕು ಒಂದು ಸಾಮಾನ್ಯ. ಯಾಕಂದರೆ ನೋಡಿ, ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ಮಗನ್ನ, ಎಲ್ಲರೂ ಏನಿಲ್ಲ ಒಂಥರದ ವಿಚಿತ್ರದಿಂದ ನೋಡ್ತಾ ಇರ್ತಾರೆ ಅವನ್ನ. ಈವನ್ ನಾರ್ಮಲ್ ಇರೋ ಮಕ್ಕಳು ಕೂಡ ಅವನ ಜೊತೆಗೆ ಬೆರೀಲಿಕ್ಕೆ ಇಷ್ಟಪಡಲ್ಲ, ಅವ್ನು ಬೇರೆ ರೀತಿಯಿಂದ ನೋಡ್ತಾರೆ. ನಾವು ಯಾರ್ದೋ ಮನೆಗೆ ಕರ್ಕೊಂಡು ಹೋಗ್ಬೇಕಂದ್ರೂ ಕೂಡ ಅಲ್ಲಿ ಬೇರೆ ರೀತಿಯಿಂದ ನೋಡ್ತಾರೆ. ಸಂಬಂಧಿಕರ ಮನೆಯಲ್ಲಿ ಕೂಡ ಏನಿಲ್ಲ ಬೇರೆ ರೀತಿಯಿಂದ ನೋಡ್ತಾರೆ. ಸೊ ನಾವು ಕೂಡ ಕೆಲವೊಂದು ಸಲ ಬೇರೆ ರೀತಿಯಿಂದ ನೋಡುವಂಥ ಪ್ರಸಂಗ ಬರುತ್ತೆ. ಒಂದು ತಿಳ್ಕೊಳ್ಳಿ, ಇವರು ದೇವ್ರ ಮಕ್ಕಳು. ದಯವಿಟ್ಟು ಹೇಳ್ತಾ ಇದ್ದೀನಿ. ಸೊ ಈ ಮಕ್ಕಳನ್ನ ಹೆಚ್ಚು ನಾವು ಪೊಟೆನ್ಷಿಯಲ್ ಮಾಡೋದು ಮತ್ತು ಅವ್ರನ್ನ ಒಂದು ಸಮಾಜದ ಒಂದು ಇದಕ್ಕೆ ನಾವು ಅವರು ಒಂದು ಭಾಗ ಅನ್ನೋ ಹಾಗೆ ಮಾಡಬೇಕಾಗಿದೆ. ಮಾಡ್ತೀವಿ ಕೂಡ. ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಇದೆ. ನಿಮ್ಮೆಲ್ಲರ ಶುಭ ಹಾರೈಕೆಗಳು, ಶುಭಾಶೀರ್ವಾದಗಳು ನನ್ನೊಂದಿಗೆ ಇರಲಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಮುಕ್ತವಾದ ಅವಕಾಶ ಇದೆ, ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ. ಮತ್ತೆ ಸಿಗ್ತೀನಿ.